ನಾನು ಒಪ್ಕೋತೀನಿ ಕಣ. ಅಪಲೋ ಮನುಷ್ಯನಾಗಿ ಹುಟ್ಟಬಾರ್ದು, ಹುಟ್ಟಿದ್ರೆ ಪರವಾಗಿಲ್ಲ, ಹಳಬ್ರಾಹ್ಮಣನಾಗಿ ಹುಟ್ಟಬಾರ್ದು. ಬ್ರಾಹ್ಮಣ ಹುಟ್ಟರು ಪರವಾಗಿಲ್ಲ ರೀ, ಮದುವೆ ಮಾತ್ರ ಮಾಡ್ಕೋಬಾರ್ದು. ಯಾಕಪ್ಪ? ಮದುವೆ ಮಾಡಿದ್ರೆ ಪರವಾಗಿಲ್ಲ, ಎರಡೆರಡು ಮಾಡ್ಕೋಬಾರ್ದು. ನಮ್ಮ ತಾಯಿ ತಂದೆಗೆ ಹೇಳ್ದೆ ನನಗೆ ಮದುವೆ ಬೇಡ ಅಂತ. ಮುಂಡೆದೆ ನಮಗೆ ವಾರಿಸಬೇಕು, ನಿನಗೆ ಪಿಂಡ ಹಾಕೋರು ಯಾರು ಅಂತೇಳಿ ಮದುವೆ ಮಾಡಿದ್ರು. ಅದು ಮನೆ ಕಾಯಿನಾಗ 3 ವರ್ಷ ಆದರೂ ಏನೂ ಆಗಲಿಲ್ಲ. ಅದಕ್ಕೆ ಇನ್ನೊಂದು ಮಾಡಿದ್ರು. ಅಯ್ಯೋ ಗಾಚಾರಿ ಅಂತ ನೋಡಿದ್ರೆ ಅದು ಬಂದು 6 ತಿಂಗಳಿಗೆ ಶ್ರೀಮಂತ. ಶ್ರೀಮಂತ ಮಾಡ್ತಿದ್ದಂಗೆ ಏನೇ ರೀ, ನಾನು 3 ತಿಂಗಳೇ ರೀ. ಹಿಂಗೆ ಇಬ್ಬರು ಆಟಕ್ಕೆ ಬಿದ್ದು ಅವಳೊಂದಾರು ಇವಳೊಂದಾರು 1 ಡಜನ್ ಮಕ್ಕಳು ಮನೆ ಕಾಯಿನ ಹೇಳೇ ಬೇಡ, ಭಾಳ ಆಯ್ತು. ಒಂಟಿ ಬ್ರಾಹ್ಮಣ ಹೋಗ್ಬಾರ್ದು. ಈ ನನ್ನ ಶಿಷ್ಯ ಇಲ್ಲ ಹಾಳಾಗಿ ಹೋಗಿದೆ ಅನ್ನೋ ಗೊತ್ತಾಗ್ಲಿಲ್ವಲ್ಲ. ಮುಂಡದೆ ಅಲ್ಲೋ ನಿನ್ ಮನೆಯವರೆಗೂ ಹೋಗಿ ಹೇಳಿ ಬಂದೆ, ಎಲ್ಲೋಗಿದ್ದೆ? ಗುರುಗಳೇ, ಸುತ್ತಾಡಕ್ ಹೋಗಿದ್ದೆ ಗುರುಗಳೇ. ದಂಡ ಪಿಂಡ. ಅಲ್ಲೋ ವಿಷಯ ಗೊತ್ತಿಲ್ವೋ? ಏನ್ ಗುರುಗಳೇ? ಈ ದಿನ ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕದ ಶುಭ ಮುಹೂರ್ತ. ಇವತ್ತ? ಹೌದು. ಹಾಗೆ ಅಂತೇಳಿ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂಥ ಬಡ ಬ್ರಾಹ್ಮಣೋತ್ತಮರಿಗೆ ವಸ್ತ್ರದಾನ, ಗೋದಾನ, ಭೂದಾನ, ಭೋಜನ ಅಂದ್ರೆ ಭಾರಿ ಭೋಜನ. ಅದಕ್ಕೋಸ್ಕರ ವೇಳೆ ಭಾಳ ಆಗ್ತಾ ಇದೆ. ಗುರುಗಳೇ, ಒಂದೇ ಒಂದು ಅನುಮಾನ. ಏನು? ಎಲ್ಲ ಶುಭ ಸಮಾರಂಭಗಳಿಗೆ ಪುರೋಹಿತರನ್ನ ಯಾಕೆ ಬರ ಮಾಡ್ತಾರೆ? ಅಯ್ಯೋ ದಡ್ಡ, ಪುರದ ಹಿತವನ್ನೇ ಬಯಸುವವನೇ ಈ ಪುರೋಹಿತ. ಪುರದ ಹಿತವನ್ನೇ ಬಯಸುವವನೇ ಪುರೋಹಿತ. ಎಲ್ಲಿದ್ರಿ ಗುರುಗಳೇ ಇಷ್ಟ ದಿವಸ ನೀವು? ಹುಟ್ಟಿನಿಂದ ಸ್ವರ್ಗ ಪ್ರಾಪ್ತಿಯವರೆಗೂ ನಾವಿಲ್ಲದೆ ಏನೇನೂ ಆಗಲ್ಲ ಗುರುಗಳೇ. ಇನ್ನೊಂದೇ ಒಂದು. ಏನು? ಇವರು ಭೋಜನ ಮಾಡಿರು, ಅವರು ಭೋಜನ ಮಾಡಿರು, ಎಲ್ಲಾ ಭೋಜನ ಮಾಡ್ತಾವ್ರಲ್ಲ, ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಯಾಕೆ ಗುರುಗಳೇ ಅಂತಾರೆ? ಹಾಗಲ್ಲ, ಬ್ರಾಹ್ಮಣ ಬಂದು ಬಹುಜನ ಪ್ರಿಯ. ಬಹುಜನ ಹೋಗಿ ಭೋಜನ ಅಂತ ಮಾಡ್ಕೊಂಬಿಟ್ಟ. ಗುರುಗಳೇ, ಇನ್ನೊಂದೇ ಒಂದು ಅನುಮಾನ. ಏನು? ಅಡ್ಡನಾಮ ಹಾಕ್ತೆ, ಉದ್ದ ನಾಮ ಹಾಕ್ತೆ, ನಿಮ್ಮಂತವ್ರಿಗೆ ಪಂಗ್ನಾಮ ಹಾಕ್ತೆ, ಯಾ ನಾಮ ಹಾಕಿರಿ ಶ್ರೇಷ್ಠ ಗುರುಗಳೇ? ಅಯ್ಯ, ಯಾವ ನಾಮ ಹಾಕಿದ್ರೇನು? ಕಲಿಯುಗ ವರದ ಶ್ರೀರಾಮಚಂದ್ರನ ನಾಮವನ್ನು ಹಾಕ್ಬಿಟ್ರೆ ಎಲ್ಲಾ ಪಾಪಗಳು ರಾಮನ
ಪಟ್ಟಾಭಿಷೇಕ. ಇಂತಹ ಸಂತೋಷ ಸಮಯದಲ್ಲಿ ನಾನು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗುವೆನು. ಆಹಾ, ಎಂತಹ ಹರುಷದ ಶುಭ ದಿನ! ಸುಮಂಗಲೀ ಭವ. ಇಷ್ಟಾರ್ಥ ಪ್ರಾಪ್ತಿರಸ್ತು, ಇಷ್ಟಾರ್ಥ ಪ್ರಾಪ್ತಿರಸ್ತು. ಈ ದಿವಸ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸ್ರೋತ್ತಮರಿಗೆ ದಾನ ಧರ್ಮಗಳನ್ನು ನೀಡಿ ಪುಣ್ಯಕ್ಕೆ ಭಾಗಿಯಾಗಿರುವುದು. ಈ ದಿನ ನನಗೊದಗಿರುವ ಈ ಅಮಂಗಳ ವಾರ್ತೆಯನ್ನು ನಾನು ಆಕೆಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಸ್ವಾಮಿ. ಸೀತಾ, ಸ್ವಾಮಿ,
ಜಗದನುದ್ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಲ ವಿಶಾಲ ಪಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸ್ವಾಮಿ ಸೀತಾ, ಮಂಗಳವಾಗಲಿ. ಸಖಯೇನೋ ಸಂತೋಷ ವಾಗಿದೆ ಸ್ವಾಮಿ ಸೀತಾ, ಸಖಯೇನೋ ಸಂತೋಷ
ಮುಖರಾಗಿ ನಗು ನಗುತ್ತಾ ಮಂದಹಾಸವನ್ನು ಬೀರುತ್ತಿದ್ದ ನೀವು ಇಂದು ನಿಮ್ಮ ಮುಖ ಕಮಲ ಬಾಡಿರುವಂತಿದೆಯಲ್ಲ, ಈ ನಿಮ್ಮ ಚಿಂತೆಗೆ ಕಾರಣವಾದರೂ ಏನು ಸ್ವಾಮಿ? ಚಿಂತೆಗೆ ಕಾರಣವಾದರೂ ಏನು ಸ್ವಾಮಿ? ಸೀತಾ, ದಶರಥ ತಾನು ಭರತನಿಗೆ ರಾಜ್ಯವನ್ನು ಸೀತಾ, ದಶರಥ ತಾನು ಭರತನಿಗೆ ರಾಜ್ಯವನ್ನು
ಶೀಘ್ರದಲ್ಲಿಯೇ ನಿನ್ನನ್ನು ಅಗಲಬೇಕಾದ ಉಭಯ ಸಂಕಟವು ನನಗೆ ಒದಗಿ ಬಂದಿರುವುದು ಸೀತಾ. ಹಿಂದೆ ದೇವಾಸುರರ ಯುದ್ಧದಲ್ಲಿ ತಾಯಿ ಚಿಕ್ಕಮ್ಮರಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ನಾನು ಕೇಳಿದ್ದೇನೆ ಸ್ವಾಮಿ. ಈಗ ಆ ವರಗಳನ್ನು ಕೇಳಿಕೊಂಡಿದ್ದಾರೆ ಸೀತಾ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಸ್ವಾಮಿ. ನಿಜ ಸೀತಾ. ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ಪುರಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವರು ಸೀತಾ. ಹಾಗಾಗಿ ಪಿತೃವಾಕ್ಯ ಫಲಿಪಾಲನಾರ್ಥವಾಗಿ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನಾನು ಬರುವ ತನಕ ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ಜನಕ ಚಕ್ರವರ್ತಿಯ ಮನೆಯಲ್ಲಾದರೂ ಇರು. ನಾನು ಈ 14 ವರ್ಷಗಳ ವನವಾಸವನ್ನು ಮುಗಿಸಿಕೊಂಡು ಬಹುಬೇಗ ಬಂದು ಬಿಡುತ್ತೇನೆ ಸೀತಾ. ಅಯ್ಯೋ, ಎಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಅಮ್ಮ, ನಾನು ಮಾಡಿದ ಅಪರಾಧವಾದರೂ ಏನು? ಸ್ವಾಮಿ, ಸೀತಾ, ನೀವು ವನವಾಸಕ್ಕೆ ಹೋಗಲೇಬೇಕೆ? ಹೌದು ಸೀತಾ. ಹಾಗಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆನು. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಬೇಡ ಸೀತಾ, ನೀನು ಸುಮಕೋಮಲೆ, ಅರಮನೆಯಲ್ಲಿ ಆನಂದದಿಂದ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಣಿಯುವುದನ್ನು ನಾನು ನೋಡುವುದಿಲ್ಲ, ಅದನ್ನು ನೋಡಲಾರೆ. ಆದ್ದರಿಂದ ನನ್ನನ್ನು ಬೀಳ್ಕೊಡು, ನಾನು ಬಹುಬೇಗ ಬಂದು ಬಿಡುತ್ತೇನೆ ಸೀತಾ. ಸಾಧ್ಯವಿಲ್ಲ ಸ್ವಾಮಿ. ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆನು. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುವೆನು. ಶಾಂತಳಾಗು ದೇವಿ, ಶಾಂತಳಾಗು. ಇನ್ನು ಮುಂದೆ ಆ ವಿಧಿಯ ಇಚ್ಛೆಯಂತೆಯೇ ಆಗಲಿ. ನಡೆಯ ಸೀತಾ, ಚಿಂತಾಕ್ರಾಂತರಾಗಿರುವ ತಂದೆಯನ್ನು ಸಂತೈಸಿಸಿ ವನವಾಸಕ್ಕೆ ಹೊರಡೋಣ. ನಡೆಯ ಸೀತಾ. ಹರ ಹರ ಪರಮ ಕೃಪಾಳು ರಾಮಚಂದ್ರ ರಘುವೀರ ದಯಾಪುರೆ. ಹರ ಹರ ಪರಮ ಕೃಪಾಳು ಸಕಲ ಲೋಕದವನೇ, ಸಕಲ ಲೋಕದವನೇ, ರಾಘವನೇ ರಾಘವನೇ ರಾಘವನೇ, ನಿಖಿಲಾಸುರನುತ ಜಗದ ವಿರಾಮನೇ. ರಾಮಚಂದ್ರ ರಘುವೀರ ದಯಾಪುರೆ. ಹರ ಹರ ಪರಮ ಕೃಪಾಳು ನೀಲಮೇಘ ಶ್ಯಾಮ ಶ್ರೀರಾಮನೆ ನಿನ್ನ ಚರಣಕ್ಕೆ ನಮಿಸುವೆ. ನೀಲಮೇಘ ಶ್ಯಾಮ ಶ್ರೀರಾಮನೆ ನಿನ್ನ ಚರಣಕ್ಕೆ ನಮಿಸುವೆ. ರಾಮಚಂದ್ರ ರಘುವೀರ ದಯಾಪುರೆ. ಹರ ಹರ ಪರಮ ಕೃಪಾಳು, ಪರಮ ಕೃಪಾಳು ರಾಮ. ಅಣ್ಣ ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಮಾದೇವರಿಗೂ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ಅಣ್ಣ, ಈ ದಿನ ನಿಮ್ಮ ಪಟ್ಟಾಭಿಷೇಕವೆಂದು ತಿಳಿದು ಪುರದ ಜನರೆಲ್ಲ ಸಂತೋಷಭರಿತರಾಗಿರುವರು. ಹೀಗಿರುವಾಗ
ಚಿನ್ನ ಮನಸ್ಕನಾಗಿ ಅತ್ತಿಗೆಯರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿ ಕಳಿಸಿದ್ದರೆ ನಾನೇ ರಥವನ್ನು ತರುತ್ತಿದ್ದೇನಲ್ಲಣ್ಣ. ಸಹೋದರ, ಅಣ್ಣ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಇಂದಿನಿಂದ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿರುವೆ ಸಹೋದರ. ಅಂದರೆ ನಿಮ್ಮ ಮಾತಿನ ಅರ್ಥವನ್ನ? ಸಹೋದರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ತಾಯಿ ಚಿಕ್ಕಮ್ಮರಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆ 2 ವರಗಳನ್ನು ಕೊಟ್ಟಿದ್ದರಂತೆ. ನಾನು ಸಹ ಬಲ್ಲೆನಣ್ಣ. ಆ ವರಗಳನ್ನು ಈಗ ಕೇಳಿಕೊಂಡಿರುವರು ಸಹೋದರ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ. ಅಣ್ಣ! ಹೌದು ಸಹೋದರ, ತನ್ನ ಮಗ ಭರತನಿಗಾಗಬೇಕೆಂದಲು. ಹಾಗೂ ಎರಡನೇ ವರಕ್ಕೆ? ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ಪುರಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕೆಂತಲೂ ಹೇಳಿಕೊಂಡಿರುವರು ಸಹೋದರ. ಕೂಡದಣ್ಣ, ಕೂಡದು! ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ ಜಾಣತನವನು ಎನಬೇಡಿ ಅಣ್ಣ ನೀ ಹೀನ ಮಾತನು. ಸುಂದರಿಯು ಕೈಕೆಯನ್ನು ತಾನು ತಿಳಿಯುತ್ತ, ಸುಂದರಿಯು ಕೈಕೆಯನ್ನು ತಾನು ತಿಳಿಯುತ್ತ, ತಂದೆ ಪೇದ ಹಿಂದ್ಯ ವಚನ, ತಂದೆ ಪೇದ ಹಿಂದ್ಯ ವಚನ, ತಂದೆ ಪೇದ ಹಿಂದ್ಯ ವಚನ, ತಂದೆ ಪೇದ ಹಿಂದ್ಯ ವಚನವ ನಡೆಸಲಾಗದು ಏನಬೇಡಿ ಅಣ್ಣ ನೀನು ಹೀನ ಮಾತನು, ಹೀನ ಮಾತನು, ಹೀನ ಮಾತನ್ನು. ಕೂಡದಣ್ಣ, ಕೂಡದು! ನೀನು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿಯ ಮೋಹಾವೇಶವು ತಲೆಗೇರಿ ಮುಂದಾಲೋಚನೆಯಿಲ್ಲದೆ ವಾಗ್ದಾನ ನೀಡಿದ ವೃದ್ಧ ತಂದೆಯವರ ಮಾತನ್ನು ನೀನು ತಿರಸ್ಕರಿಸಲೇಬೇಕು. ಆ ಕ್ರೂರ ಪಿಚಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರೋ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾದ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದು ಯಾವ ಧರ್ಮವಣ್ಣ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವ ಆತನು ಮಾತಾ ಪಿತೃ ಗುರುವೇ ಆದರೂ ಸರಿ ಶಿಕ್ಷೆಗೆ ಗುರಿಯಾಗುವನೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಾಗ ಕುಲಜ್ಯೇಷ್ಠನಾದ ನಿನ್ನ ಮೇಲಿನ ಅಸೂಯೆಯಿಂದಲೂ ತನ್ನ ಮಗನ ಮೇಲಿನ ಗೌರವದಿಂದಲೂ ತನಗೆ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಕೆಯ ನಾಳಿಗೆಯನ್ನು ಸೀಳಿ ಬಿಡುತ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಅದರಂತೆ ನಾನು ಈ ದಿನವೇ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಹೊರಟಿದ್ದೇನೆ. ನಾನು ಬರುವ ತನಕ ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನೂ ಸಹ ಇರಲಾರೆ. ನಾನೂ ಸಹ ನಿಮ್ಮ ಜೊತೆ ವನವಾಸಕ್ಕೆ ಬರುತ್ತೇನೆ. ಸಹೋದರ, ನೀನು ಸಹ ನನ್ನ ಸಂಗಡ ವನವಾಸಕ್ಕೆ ಬಂದರೆ ದುರ್ಬಲರಾದ ಮಾತಾಪಿತೃಗಳ ಸೇವೆ ಮಾಡುವರಾರು? ಸರಿಯೇ ಸರಿಯೇ ನಾಡ ತೊರೆಯುವುದು ದೊರೆಯೇ ಅಗಲಿರುಳು ಪರಿತಪಿಪ
ಹಗಲಿರುಳು ಪರಿತಪಿಪ ಪುರಜನರ ತೊರೆಯುವುದು ಸರಿಯೇ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯ್ಕೆ ಈ ಅಯೋಧ್ಯೆಯ ಕಥನ ರಾಮ ರಾಮಚಂದ್ರ ರಾಮ ಅಣ್ಣ ಸಹೋದರ, ಮಾತಾಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಕೈಕಾಮಾತೆಯಲ್ಲಿರುವಾಗ ನಾನಿಲ್ಲಿದ್ದು ಫಲವೇನಣ್ಣ? ನಾನೂ ಸಹ ನಿಮ್ಮ ಜೊತೆ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನಿಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಸಹೋದರ ಶಾಂತನಾಗು ಸಹೋದರ, ಶಾಂತನಾಗು. ಇದೆಂತಹ ಉಭಯ ಸಂಕಟ. ಜಾನಕಿಯು ನನ್ನನ್ನೇ ಹಿಂಬಾಲಿಸುತ್ತಿರುವಳು. ಈಗ ನೀನು ಸಹ ಹಠವನ್ನು ಸಾಧಿಸುತ್ತಿರುವೆ. ಇನ್ನು ಮುಂದೆ ಆ ವಿಧಿಯ ಇಚ್ಛೆಯಂತೆಯೇ ಆಗಲಿ. ನಡೆಯಿರಿ. ಚಿಂತಾಕ್ರಾಂತರಾಗಿರುವ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಆಗಲಿ ಅಣ್ಣ. ಬಾ ಸೀತಾ. ರಾಮನನ್ನು ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ. ರಾಮನ ವನವಾಸವನ್ನು ತಪ್ಪಿಸಲಾರೆಯ ಕೈಕಾ? ಬಾಯಿ ನಿಮ್ಮ ಗೋಳಾಟವನ್ನು ನೋಡಲಾರೇನು ಸ್ವಾಮಿ? ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ರಾಮ, ರಾಮಚಂದ್ರ, ಯಾರಲ್ಲಿ? ರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಜನಕ, ರಾಮ, ರಾಮಚಂದ್ರ. ಜನಕ, ಇನ್ನು ನಮಗೆ ವನವಾಸದ ಅನುಜ್ಞೆಯನ್ನು ಕೊಡಿ. ಅಯ್ಯೋ, ನಿನಗೆ ವನವಾಸದ ಅನುಜ್ಞೆಯೇ? ಇನ್ನು ಮುಂದೆ ರಾಮ ಎಂದು ಯಾರನ್ನು ಕರೆಯಲಿ? ಕೈಕಾ, ಇಲ್ಲಿ ನೋಡು ನನ್ನ ರಾಮನ ಮುಖವನ್ನು. ಈ ಮುಖವನ್ನು ನೋಡಿಯೂ ಸಹ ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತ್ತು? ಬೇಡ ಕೈ, ಬೇಡ. ಸೂರ್ಯ ವಂಶದ ಜ್ಯೋತಿಯನ್ನು ನಂದಿಸಬೇಡ. ಕೈಕಾ, ಸಕಲ ಸಾಮಂತ ರಾಜರುಗಳಿಂದ ನಮಸ್ಕಾರಗಳನ್ನು ಹೊಂದಿ ಕಪ್ಪ ಕಾಣಿಕೆಗಳನ್ನು ಪಡೆಯುತ್ತಿದ್ದ ನಾನು ಇಂದು ನನ್ನ ಮಗ ರಾಮನ ವನವಾಸವನ್ನು ತಪ್ಪಿಸುವುದಕ್ಕೋಸ್ಕರ ಚಕ್ರವರ್ತಿ ಎಂಬ ಅಹಂಕಾರವನ್ನು ಬಿಟ್ಟು, ಲಜ್ಜೆಯನ್ನು ಬಿಟ್ಟು ಹೆಜ್ಜೆ ಇಡುವ ಈ ನಿನ್ನ ಪಾದಗಳಿಗೆ ಹೇಳಿಕೊಳ್ಳುವೆನು ಕೈಕಾ. ಏನಿದು ತಂದೆಯೇ? ರಾಮ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತ 4 ಸುಪುತ್ರರನ್ನು ಪಡೆದು ಈ ಅಲ್ಪವಾದ ವಿಚಾರಕ್ಕೆ ಈ ರೀತಿ ಅಂಗಲಾಚಿ ಬೇಡುವುದು. ಈ ರೀತಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದ್ದಂತಾಗುವುದಿಲ್ಲವೇ ಜನಕ? ಇದಾವ ಮಹಾ ಘನ ಕಾರ್ಯವೆಂದು ತಿಳಿದು ನೀವು ಇಷ್ಟೊಂದು ಚಿಂತಿಸುತ್ತಿರುವಿರಿ. ಶಾಂತರಾಗಿ ಜನಕ, ಶಾಂತರಾಗಿ. ಈ 14 ವರ್ಷಗಳ ವನವಾಸವನ್ನು ಕೇವಲ 14 ದಿನಗಳಂತೆ ಕಳೆದು ಬರುತ್ತೇವೆ. ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಬೀಳ್ಕೊಡಿ. ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಏನು ತಾಯಿ, ನೀನೂ ಸಹ ಹೊರಟಿರುವೆಯೇನಮ್ಮ? ಹೋಗಲಿ ಬಿಡಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಅಯ್ಯೋ ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು. ಇವಳು ಸಹಧರ್ಮಿಣಿ. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧರಾಗಿರುವಳು.
ಇವಳು ಗ್ರಹಚಾರಿಣಿ. ಒಂದು ದಾನವ ಹೃದಯ, ಇನ್ನೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಸ್ವಾಮಿ ಇನ್ನೊಂದು ಪುಣ್ಯದ ನಿಧಿ. ತಂದೆ, ಅಣ್ಣನವರ ಸಂಗಡ ನಾನೂ ವನವಾಸಕ್ಕೆ ಹೊರಟಿರೋನು. ನನ್ನನ್ನೂ ಆಶೀರ್ವದಿ ಕಳಿಸಿ. ಕಂದ, ಕುಮಾರ, ಲಕ್ಷ್ಮಣ, ನೀನೂ ಸಹ ಹೊರಟಿರುವೇನಪ್ಪ? ಅವನು ಹೋಗಲಿ ಬಿಡಿ. ಅಯ್ಯೋ ಮಕ್ಕಳೇ, ಮಾಡ್ಬೇಕು. ಒಬ್ಬೊಬ್ಬರಾಗಿ ನನ್ನೊಂದು ತೊರೆದು ಹೋಗುತ್ತಿರುವೆರಾ? ಲಕ್ಷ್ಮಣ, ತಂದೆ, ಲಕ್ಷ್ಮಣ, ನನ್ನದೊಂದು ಮಹತು ಮಗನೇ. ಹೇಳಿ ತಂದೆ. ಶ್ರೀರಾಮಚಂದ್ರನನ್ನು ತಂದೆ ಎಂದು ಭಾವಿಸು, ಸೀತಾದೇವಿಯನ್ನು ತಾಯಿ ಎಂದು ಭಾವಿಸು. ಇವರ ಸೇವೆಯನ್ನು ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆಕಂದ. ತಮ್ಮ ಆಜ್ಞೆ ಜನಕ. ಸುಮಂತ್ರರೇ, ಸುಮಂತ್ರರೇ, ವನವಾಸಕ್ಕೆ ಹೊರಟಿರುವ ಶ್ರೀರಾಮಚಂದ್ರರ ಹಿಂದೆ ಈ ಅಯೋಧ್ಯೆ ಸಿರಿ ಸಕಲ ಸಂಪತ್ತುಗಳು ಹೋಗಲಿ. ನಿಲ್ಲ ಸಮಂದ್ರ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುವಂತಿದೆ ಅದನ್ನು ತಿಳಿದೇ ಹೊರಡಪ್ಪ. ಏನು ಹೇಳಿದ್ರಿ? ರಾಮನಿಂದೇ ಸಕಲವು ಹೋಗಬೇಕೆ? ಕೆನ್ನೆನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ಭರತ ರಾಜನಾಗಬೇಕೆ? ಕೂಡದು. ರಾಮನಿಂದೇ ಹುಲ್ಲು ಕಡ್ಡಿ ಕೂಡ ಹೋಗಕೂಡದು. ನಾನು ಕೊಡುವ ನಾರುಮಡಿಯನ್ನುಂಟೆ ವನವಾಸಕ್ಕೆ ಹೋಗಬೇಕು. ಏನು, ನನ್ನ ಕಂದಮ್ಮಗಳನ್ನು ನಾರ್ಮುಡಿಯ ನೋಡಬೇಕೆ? ಅಯ್ಯೋ ರಾಮಚಂದ್ರ, ರಾಮ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ಮಾತೆ ಆಶೀರ್ವದಿಸಿಕೊಡುವ ನಾರುಮುಡಿಯೇ ಶ್ರೇಷ್ಠ. ಕೊಡುತ್ತಾಯಿ, ಅವುಗಳನ್ನೇ ನಮ್ಮ ರಕ್ಷಾ ಕವಚವೆಂದು ತೆಗೆದುಕೊಳ್ಳುತ್ತೇವೆ. ಕೊಡುತ್ತಾಯಿ. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನ ಸಂಗಡವೇ ಹೊರಟಿರುವೆಲ್ಲವೇ? ತೆಗೆದುಕೋ ನೀನು ನಾರುಮಡಿ. ಅಬ್ಬ, ರಾಮ, ರಾಮಚಂದ್ರ, ಬೇಡ ಕೈ, ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿ ಆಗಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸಿದೆ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಮಲತಾಯಿ ಮಗನೆಂಬ ಮಾತ್ಸರ್ಯವು ನಿನ್ನ ಮನಸ್ಸಿನಲ್ಲಿಯೂ ಮನೆ ಮಾಡಿದೆ. ಸವತಿಯ ಮಗನೆಂಬ ಮಾತ್ಸರ್ಯಕ್ಕೆ ನೀನು ಏಕೆ ಕೈಕಾ? ಕರುಣೆ ಇಲ್ಲದ ಕರುಳ ಕುಡಿಯನ್ನು ಕತ್ತರಿಸಿ ಕಾಡಿಗಟ್ಟುತ್ತಿರುವೆಯಾ? ಹಡೆದ ತಾಯಿಗಿಂತಲೂ ಅವನನ್ನು ಎಡೆಬಿಡದೆ ಸಾಕಿ ಸಲಹಿದ ನೀನು ನಿಷ್ಕರುಣೆಯಿಂದ ಹಡವಿಗಟ್ಟುತ್ತಿರುವೆಯಾ? ಬೇಡ, ಬೇಡ. ನಾರಿಯಾದವಳಿಗೆ ಈ ಹಠ ಮಾರಿತನ ಒಳ್ಳೆಯದಲ್ಲ. ಸೂರ್ಯ ಚಂದ್ರರಿರುವ ತನಕ ಈ ಕಳಂಕವು ನಿನ್ನನ್ನು ಬಿಟ್ಟಿದ್ದಲ್ಲ. ಬೇಡ. ಕೈಕಾ, ಈ ಕೃತ್ಯವನ್ನು ನೋಡಿದ ಈ ನಾಡೇಕೆ, ಈ ಲೋಕವೇಕೆ, ಈ ಜಗವೇ ನಗುವುದು. ಕೈಕಾ, ನಗಲಿ ಬಿಡಿ. ಜಗವೇ ನಗುವುದು. ನೋಡಿ ನಗುವುದು ಈ ಜಗವು. ಕೈಕಾ, ನಿನ್ನ ನೋಡಿ ನಗುವುದು ಈ ಜಗವು. ನಗಲಿ. ಬೇಡಿ ಪಡೆದ ಸುಕುಮಾರ ರಾಮನ, ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಚಿಲಿವಿಮುದೆಂತೋ, ಕಾಡಿಗೆ ಕಳುಹಿ ಚಿಲಿವಿಮುದೆಂತೋ
ತಂದೆ ಮಹಾರಾಜ ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ರಾಮ ರಾಮ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ಗೋಚಿರ ಮಿಡಿದರು ಎಪ್ಪಾಗದ ಪಾದಂತೆ ಸಾಕು ನಿಮ್ಮ ಗೋಳಾಟ ಕೇಳಲಾರೆ ನಾನು. ಗೋಚಿರ ಮಿಡಿದರು ಎಪ್ಪಾಗದ ಪಾದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನ್ನುಣಿಸಿದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನ್ನುಣಿಸಿದಂತೆ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ ಇಲ್ಲ ಇಲ್ಲ ನಿನ್ನನ್ನಲ್ಲ ಕೈಕ ಮತ್ತೆ ಹೇ ಪಾಪಿ ದಶರಥ ಹೇ ಪಾಪಿ ದಶರಥ ನಿನ್ನನ್ನು ನೋಡಿ ನಗುವುದು ಈ ಜಗವು ಈ ಜಗವು ಜಗವು ಈ ಜಗವು ಕೈಕಾ ನಿನ್ನನ್ನು ಮಣಿಹಾರವೆಂದು ನನ್ನ ಕೊರಳು ಈಗಲೂ ಕಾಲವು ಮಿಂಚಿಲ್ಲ ಕೈಕಾ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡು ನನ್ನ ಮಗ ರಾಮನ ವನವಾಸವನ್ನು ಮಾತ್ರ ತಪ್ಪಿಸು ಏಕೋ ಏಕೆಂದರೆ ರಾಮನು ನಾಡನ್ನು ಬಿಟ್ಟು ಕಾಡಿಗೆ ಹೋದರೆ ಕ್ಷಣ ಮಾತ್ರವೂ ಈ ಭೂಮಿ ಮೇಲೆ ನಾನು ಉಳಿಯುವುದಿಲ್ಲ ಬೇಡ ಕೈಕ ಬೇಡ ಸೂರ್ಯ ವಂಶದ ಜ್ಯೋತಿಯನ್ನು ನಂದಿಸಬೇಡ ಪ್ರಾಣೇಶ್ವರ ನಿಮ್ಮ ಈ ಸ್ಥಿತಿಯನ್ನು ನೋಡಿ ನಗಬೇಕು ಅಳಬೇಕು ನನಗೊಂದು ಅರ್ಥವಾಗ್ತಿಲ್ಲ. ಅಲ್ಲ ಸ್ವಾಮಿ, ಆ ದಿನ ದೇವಾಸುರರ ಯುದ್ಧಕ್ಕೆ ನನ್ನನ್ನೇ ಸಾರಥಿಯನ್ನಾಗಿ ಮಾಡಿ ಏಕೆ ಕರೆದುಕೊಂಡು ಹೋದಿರಿ? ನನ್ನಂಥ ವೀರರು ಧೀರರು ಯೋಧರು ಯಾರು ಇಲ್ಲವೆಂದು, ಅಥವಾ ನನ್ನನ್ನು ಕ್ಷಣಕಾಲವೂ ಬಿಟ್ಟಿರಲಾರದ ವ್ಯಾಮೋಹವೋ? ರಾಮಚಂದ್ರ, ಆ ದಿನ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವಾಗಿಯೇ ಕೊಟ್ಟ 2 ವರಗಳನ್ನು ನೆರವೇರಿಸಿಕೊಡಲಾರದ ಮಹಾರಾಜರು ತಾವು ಎಂದು ನಾನು ಭಾವಿಸಲಿಲ್ಲ. ಈಗಲಾದ್ರೂ ಏನಾಯ್ತು? ಆಡಿದ ಮಾತಿಗೆ ತಪ್ಪಿದನ್ನು ಹೇಳಿಬಿಡಿ. ಏಕೆಂದರೆ ಚಂದ್ರನಲ್ಲೂ ಕಪ್ಪು ಎನ್ನುವ ಕಳಂಕವಿದೆಯಂತೆ. ಅದರಂತೆ ನಿಮ್ಮ ವಂಶದಲ್ಲಿ ಕಳಂಕವಿದೆ ಎಂದು ಭಾವಿಸಿಬಿಡುತ್ತೇನೆ. ನಿನ್ನನ್ನು ಮಣಿಹಾರವೆಂದು ನನ್ನ ಕೊರಳಲ್ಲಿ ಧರಿಸಿಕೊಂಡರೆ ಮಣಿಯಾಗಿ ಹೆಡೆ ಬಿಚ್ಚಿ ಕಚ್ಚಿ ನನ್ನ ರಘುವಂಶವನ್ನೇ ವಿಷ ಉಳಿಸುತ್ತಿರುವೆ. ಅಯ್ಯೋ ರಾಜ್ಯ ದುಃಖೆ, ಕುಲಘಾತಕಿ, ನನ್ನ ಹೊಡಲು ಹುರಿದು ಬೀಳುವಂತೆ ನಿನ್ನ ಹೊಡಲು ಹುರಿದು ಬೀಳಲಿ. 7 ಜನ್ಮಕ್ಕೂ ಸದ್ಗತಿಯು ಪ್ರಾಪ್ತವಾಗದಿರಲಿ. ಅಯ್ಯೋ ಅಯ್ಯೋ, ಯಾವ ಶುಭಲಗ್ನದೊಂದು ನನ್ನ ಮಗ ರಾಮನು ಸಿಂಹಾಸನವನ್ನು ಹೇರಿ ರಾಜ್ಯಭಾರ ಮಾಡಬೇಕಿತ್ತು. ಅದೇ ಶುಭಲಗ್ನದೊಂದು ಸಿಂಹಗಳು ವಾಸ ಮಾಡುವ ಕಾಡಿಗೆ ಹೋಗುವಂತಾಯಿತೆ. ಯಾವ ಕರದಲ್ಲಿ ಶಂಕು ಚಕ್ರ ಪದ್ಮ ರೇಖೆಗಳಿಂದ ಕೂಡಿದ ರಾಜದಂಡವನ್ನು ಹಿಡಿಯಬೇಕಾಗಿತ್ತು, ಅದೇ ಕೈಗಳಿಂದ
ಕಂದ ಮೂಲಾದಿಗಳನ್ನು ಹರಸಿ ತಿನ್ನುವಂತಾಯಿತೆ. ರಾಮ, ರಾಮಚಂದ್ರ, ಕೈಕಾ, ಈ ನಿನ್ನ ಸೌಂದರ್ಯಕ್ಕೆ ಮರಳಾದ ಈ ನನ್ನ ಕಣ್ಣುಗಳು ಹಿಂಗಿ ಹೋಗಬಾರದೆ. ನಿನ್ನ ಮಾತಿಗೆ ಮರುಳಾಗಿ ವಚನ ಕೊಟ್ಟ ಈ ನನ್ನ ನಾಲಿಗೆಯು ಸೇದಿ ಹೋಗಬಾರದೆ. ಮಗನನ್ನು ಕಾಡಿಗಟ್ಟಿದ ಮುದಿದೊರೆ ಎಂಬ ಅಪಕೀರ್ತಿಗೆ ನಾನು ಒಳಗಾದೆನಲ್ಲ. ಕಿರಿಯ ಹೆಂಡತಿಯ ಮಾತಿಗೆ ಸೋತ ಮುದಿದೊರೆ ಎಂಬ ಅಪಕೀರ್ತಿಗೆ ನಾನು ಒಳಗಾದೆನಲ್ಲ. ರಾಮ, ರಾಮಚಂದ್ರ, ಕಡೆಯ ಬಾರಿ ನಿನ್ನನ್ನು ತುಂಬ ನೋಡಿಕೊಳ್ಳುವೆನು. ಬಾ ಮಗನೇ, ಬಾ ಕುಮಾರ. ಸ್ವಾಮಿ, ಸಾಕು ಮಾಡಿ ಸ್ವಾಮಿ ನಿಮ್ಮ ಗೋಳಾಟವನ್ನು. ಅಬ್ಬಬ್ಬ, ಎಷ್ಟೊಂದು ಮಾತನಾಡುತ್ತೇವೆ. ನಿಮ್ಮ ಪೂರ್ವಜರ ಚರಿತ್ರೆಯನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ ಸ್ವಾಮಿ. ಹಿಂದೆ ದೇವಾಸುರರು, ಹಿಂದೆ ಶಿವ ಚಕ್ರವರ್ತಿಯು ಒಂದೇ ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ದೇಹದ ಮಾಂಸವನ್ನು ಕೊಯ್ದುಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆಗಾಗಿ ತನ್ನ ಸುತ ಪತ್ನಿಯನ್ನು ಪರರಿಗೆ ಮಾರಿಕೊಳ್ಳಲಿಲ್ಲವೇ? ಕೊನೆಗೆ ತನ್ನ ದೇಹವನ್ನು ಸಹ ಒಬ್ಬ ಚಾಂಡಾಲನಿಗೆ ಅರ್ಪಿಸಿ ಆತನ ದಾಸನಾಗಿ ಆತನ ಆಜ್ಞೆಯಂತೆ ಪತ್ನಿಯ ಶಿರಸ್ಸನ್ನು ಕಡಿಯಲು ಮುಂದಾಗಲಿಲ್ಲವೇ? ಇಂಥ ಸತ್ಯವಂಶ ಅರಸರಲ್ಲಿ ಜನಿಸಿದ ನೀವು ಕೇವಲ ಪುತ್ರ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪುದನ್ನು ನೋಡಿದ್ರೆ ನನಗೆ ನಾಚಿಕೆ ಆಗುತ್ತಿದೆ. ಸೂರ್ಯವಂಶದ ಅರಸು ದಶರಥ ಚಕ್ರವರ್ತಿ ಪುತ್ರ ವ್ಯಾಮೋಹಕ್ಕೆ ತಪ್ಪಿದರೆಂದು ಲೋಕದಲ್ಲೆಲ್ಲ ಡಂಗೂರ ಸಾರಿಸಿ ಬಿಡುತ್ತೇನೆ. ಹೇಳಿ, ನೋಡಿದಂತೆ ನಡೆಯುವಿರೋ ಇಲ್ಲವೋ? ಎಂತ ಕಷ್ಟ ಸಾಧ್ಯವಾದ ಕೆಲಸವಾದರೂ ಸರಿ ಸಾಧಿಸುತ್ತೇನೆ ಎಂದು ಹೇಳಿ ಈಗಲೇ ಒಂದನ್ನು ನೆರವೇರಿಸುವೆ, ಮತ್ತೊಂದು ಇಲ್ಲವೆಂದು ಹೇಳ್ತಿರುವಿ. ನಿಮಗೆ ನಾಚಿಕೆ ಆಗುವುದಿಲ್ಲವೇ? ರಾಮಚಂದ್ರ, ಕಡೆಯ ಬಾರಿ ನಿನ್ನನ್ನು ಕಣ್ತುಂಬ ನೋಡಿಕೊಳ್ಳುವೆನು. ಬಾ ಮಗನೇ, ಬಾ ಕುಮಾರ, ಬಾ ರಾಘವ, ರಾಮಚಂದ್ರ, ರಾಮ.
ರಾಮಚಂದ್ರ ಹಿತಾ ಹಿತಾ ಜನರ ಹಿತ ಗುಣಮಾನಿತ ಪಿತ ದಯ ಪೂರಿತ ಪಿತ ದಯ ಪೂರಿತ ಪಿತ ಜನರ ಹಿತ ಗುಣಮಾನಿತ ಪಿತ ದಯ ಪೂರಿತ ಪರಿಶೋಕವು ತಾಪವು ಸಾಕು ಪರಿಶೋಕವು ತಾಪವು ಸಾಕು ತಾಪವನಿ ಭೂಪತಿ ಕಿರಣ ತಾಪವನಿ ಭೂಪತಿ ಕಿರಣ ಪಿತ ದಯ ಪೂರಿತ ಪಿತ ಜನರ ಹಿತ ಗುಣಮಾನ್ವಿತ ಪಿತ ದಯ ಪೂರಿತ ಪಿತ ದಯ ಪೂರಿತ ಕಡೆಗೂ ನನ್ನನ್ನು ತೊರೆದು ಹೊರಟೇ ಹೋದರು. ರಾಮ ರಾಮಚಂದ್ರ ಇನ್ನೂ ಓಡಾಟ ಬಿಡುವುದಿಲ್ಲ ಇವರು. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ಮೋಹದ ಮಠದಿಯ ಮಾತಿಗೆ ಮರುಳಾಗಿ ಮೋಹದ ಮಠದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ಕಾಂಬೆನೋ. ಕಂದ ನಿನ್ನಂದವ ಮತ್ತೆಂದು ಕಾಂಬೆನೋ. ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆ. ತೊರೆದನೆ
ರಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೆ ನೋಕಂದ ಕಣ್ಣೀರ ಸುರಿಸುತ್ತ ಕೊರಗಿದೆ ನೋಕಂದ ಕೊರೆದನೆ ಮರೆತನೆ ಅಯೋಧ್ಯೆಯ ತೋರೆದನೆ ಮುಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೋರೆದನೆ ಕೈಕಾದೇವಿ ಹಾಕು ಹಾಕು ಆನಂದದ ಕೇಕೆಯನ್ನು ನೋಡಲ್ಲಿ ಶಿವನು ಶಿಶುವಾಗಿ ಹಾಡುತ್ತಿಹನು ಆರ್ಯವರ್ತದ ಘರತಿಯ ಕರಕಮಲದಲ್ಲಿ ಜಗವ ರಚಿಸುವ ಬ್ರಹ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡ ಮಹಾಸತಿ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು ಆರ್ಯವರ್ತದ ಘರತಿಯ ಕರಕಮಲದಲ್ಲಿ ಹಿಂತೆಸೆಯುವ ಈ ಪೃಥ್ವಿಯೋಳ್ ನೀನಿಂದು ಚಿಮ್ಮುತ್ತಿರುವೆ ಕತ್ತಲೆಯ ಮತಿಯನ್ನು ಕೈಕಾ ಈ ವೃತ್ತ ನಿನ್ನನ್ನು ಆಕ್ಷೇಪಿಸಿ ಫಲವೇನು ಇದು ನನ್ನ ಪ್ರಾರಬ್ಧದ ಫಲ ಕೈಕಾ ನಾನು ಮಾಡಿದ ಅಪರಾಧವಾದರೂ ಏನು ಓಹೋ ಇಂದು ನೆನಪಿಗೆ ಬಂತು ಹಿಂದೆ ಶಬ್ದವೇದಿ ಎಂಬ ಬಾಣಭ್ಯಾಸದ ಸರಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ ಅದು ಹಿಂದಿಗೆ ಫಲಿಸುತ್ತಿದೆ ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಶ್ರವಣ ಮಹರ್ಷಿಗಳು ನನಗೆ ಶಾಪವನ್ನಿತ್ತಿದ್ದರು ಅದು ಹಿಂದಿಗೆ ಫಲಿಸುತ್ತಿದೆ ಅದೋ ಅದೋ ನನ್ನ ರಾಮ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುತ್ತಿದ್ದಾನೆ ಪಕ್ಕದಲ್ಲಿ ಸೀತಾ ಲಕ್ಷ್ಮಣ ಭರತ ಸುಗ್ಗಿದ ರಾಮ ರಾಮ ಪಾಪಿಯಾದ ನಿನ್ನನ್ನು ಈ ಪಾಪಿಯಾದ ಈ ತಂದೆಯನ್ನು ಮನ್ನಿಸಿ ಬಿಡ ಮಗನೇ. ರಾಮ ಲಕ್ಷ್ಮಣ ಸೀತೆ ಎಲ್ಲರೂ ಹೋದರು. ಸ್ವಾಮಿ ಹೇಳಿ ಸ್ವಾಮಿ, ಇದಕ್ಕೆ ಮೌನದಿಂದ ಮಲಗಿರುವಿರಿ? ಹೇಳಿ ಸ್ವಾಮಿ, ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡೋಣ, ಸುಖದಿಂದ ಬಾಳೋಣ. ಪ್ರಿಯಾ, ಕೋಪವೇ? ನನ್ನ ಜೊತೆ ಮಾತನಾಡುವುದಿಲ್ಲವೇ? ಹೇಳಿ ಸ್ವಾಮಿ, ನಾನೆಷ್ಟೇ ಆಗಲಿ ನಿಮ್ಮ ಮುದ್ದಿನ ಮಡದಿಯಲ್ಲವೇ? ಸ್ವಾಮಿ 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 About a 10. I should fuck her.